ಅಪ್ಪ, ಏನು ಮಾಡ್ತಾ ಇದೀಯಾ? ಒಂಚೂರು ಫ್ರೀ ಇದ್ದರೆ ಬರ್ತೀಯಾ? ಟೌನ್‌ವರೆಗೂ ಹೋಗಿ ಬರೋಣ. ಅದಾ, ಒಂದು ಲೆಟರ್ ಇದೆ, ಡಿಸ್ಪ್ಯಾಚ್ ಮಾಡಬೇಕು. ಆಹಾ ಇಲ್ಲ, ಈ ಲೆಟರ್‌ನ ನಾನೇ ಡಿಸ್ಪ್ಯಾಚ್ ಮಾಡಿ ಬರ್ತೀನಿ ಅಪ್ಪ. ಯಾಕಂತ ಕೇಳ್ತಾ ಇದ್ದೀರಾ? ಇದು ನನಗೆ ತುಂಬ ಸ್ಪೆಷಲ್. ಯಾಕಂತಂದರೆ ಒಬ್ಬ ಸ್ಟೂಡೆಂಟ್ ಅವ್ರ ಸರ್‌ಗೋಸ್ಕರ ಇದನ್ನ ಕಸ್ಟಮೈಸೇಷನ್ ಮಾಡಿಸ್ಕೊಂಡಿದ್ದಾರೆ. ಅವರು ಆ ಸ್ಟೂಡೆಂಟು 10th ಓದ್ತಿರ್ಬೇಕಾದ್ರೆ ಈ ಸರ್ ಅವ್ರ ಕ್ಲಾಸಲ್ಲಿ ಇದ್ರಂತೆ. ಅವ್ರಿಗೋಸ್ಕರ ಈ ವರ್ಷ ಈ ಲೆಟರ್‌ನ ಕಸ್ಟಮೈಸ್ ಮಾಡಿಸ್ಕೊಂಡಿದ್ದಾರೆ ಅಪ್ಪ. ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು ಈ ಲೆಟರ್ ಬರೀಬೇಕಾದ್ರೆ. ಒಂದು ಹೇಳ್ತೀನಿ ಕೇಳಪ್ಪ, ಪ್ರತಿಯೊಬ್ಬ ಮನುಷ್ಯನಿಗೂ ಜನ್ಮ ನೀಡೋದು ತಂದೆ ತಾಯಿ ಆದರೆ, ಅವ್ರಿಗೆ ಒಳ್ಳೆ ಜೀವನನ ಹೇಗೆ ರೂಪಿಸ್ಕೋಬೇಕಂತ ಹೇಳೋದು ಅದು ಗುರುಗಳು ಮಾತ್ರ. ಅದು ಅವರಿಂದ ಮಾತ್ರ ಸಾಧ್ಯ. ಆ ಏಜಲ್ಲಿ ಅವ್ರು ಹೇಳೋದೇನು ಕಿವಿಗೆ ಬೀಳದೇ ಇರ್ಬೋದು. ಬಟ್ ಒಂದು ಟೈಮ್ ಅಂತ ಬಂದಾಗ ಅವರು ಪ್ರತಿಯೊಬ್ಬರು ರಿಯಲೈಸ್ ಆಗ್ತಾರೆ. ನಮ್ಮ ಸರ್ ಈ ಮಾತು ಹೇಳಿದ್ರಲ್ವಾ ಅಂತ. ಅಪ್ಪ, ನನಗೆ ಈ ಲೆಟರ್ ಬರೆಯೋ ಅಷ್ಟೊತ್ತು ತುಂಬ ಅಂದರೆ ತುಂಬ ನಾನೊಂಥರ ಈ ಲೆಟರ್ಗೆ ಕನೆಕ್ಟ್ ಆದೆ. ಇದು ನನ್ನ ಲೈಫಲ್ಲೇ ನಡೆದೈತೇನೋ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಪ್ರತಿಯೊಬ್ಬರಿಗೂ ಹ್ಯಾಪಿ ಟೀಚರ್ಸ್ ಡೇ. ನಿಮ್ಮ ಲೈಫಲ್ಲಿ ಒಳ್ಳೆ ಗುಣಗಳನ್ನ ಪಾಠಗಳನ್ನ ಹೇಳ್ಕೊಟ್ರು ಅಂಥವ್ರಿಗೆ. ನಿಮ್ಗೆ ಯಾರಿಗಾದ್ರೂ ಈ ರೀತಿ ಲೆಟರ್ ಕಸ್ಟಮೈಸೇಷನ್ ಬೇಕು ಅಂದರೆ ನನ್ನ ಪೇಜ್‌ನ ಫಾಲೋ ಮಾಡಿಕೊಂಡು ನನಗೆ ಮೆಸೇಜ್ ಮಾಡಿ, ಡೀಟೇಲ್ಸ್ ಎಲ್ಲ ಹೇಳ್ತೀನಿ. ಬಾಯ್.